Hello guys, welcome back to Banking Kannadiga. In this video, I am going to discuss about IBPS ಕ್ಲರ್ಕ್ ಮೈನ್ಸ್. ಈ ವಿಡಿಯೋದಲ್ಲಿ ನಾನು IBPS ಕ್ಲರ್ಕ್ ಮೈನ್ಸ್ ನಾಳೆ ಮತ್ತೆ ಡಿಸೆಂಬರ್ 2 ಎರಡು ದಿನ ಎಕ್ಸಾಮ್ ಇದೆ. ನಾಳೆ ಕೆಲವೊಬ್ರು 2 ಶಿಫ್ಟ್ಸ್ ಇದೆ ಅಂತಿದ್ದೀರಾ. ಯಾರಿಗಾದರೂ ನಾಳೆ ಎರಡನೇ ಶಿಫ್ಟಲ್ಲಿ ಎಕ್ಸಾಮ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಹಾಗೆ ಟೆಲಿಗ್ರಾಮ್ ಚಾನಲಲ್ಲಿ ನಾನೊಂದು ಪೋಲ್ ಹಾಕ್ತೀನಿ. ಶಿಫ್ಟು ಯಾರಿಗೆ ಎಕ್ಸಾಮ್ ಇದೆ ಅಂತ, ಡಿಸೆಂಬರ್ ಯಾರಿಗಿದೆ ಮತ್ತು ನಾಳೆ ಯಾರಿಗಿದೆ ಅಂತ ಆ ಪೋಲಲ್ಲಿ ವೋಟ್ ಮಾಡಿ. ಆ್ಯಂಡ್ ಈಗ ಈ ವಿಡಿಯೋಗೆ ಬಂದರೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು. ಸೊ ಫಸ್ಟ್ ನಾನು ಡಾಕ್ಯುಮೆಂಟ್ಸ್ ಹೇಳ್ತೀನಿ. ಇದು ಲಾಸ್ಟ್ ಮಿನಿಟ್ ಟಿಪ್ ಅಂತ ಏನಿದೆ ಅದು ನಾನು ಈ ಸೆಕ್ಷನ್ ವೈಸ್ ಈ ಥರ ಅಟೆಂಡ್ ಮಾಡಿ ಆ ಕ್ವಶನ್ ಬರುತ್ತೆ ಈ ಕ್ವಶನ್ ಬರುತ್ತೆ ಅಂತ ಏನು ಹೇಳೋದಿಲ್ಲ. ಅದೆಲ್ಲ ನಾನು ನಿನ್ನೆ ಅಥವಾ ಮೊನ್ನೆ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಯಾವ್ಯಾವ ಕ್ವಶನ್ಸ್ ಬರುತ್ತೆ, ಯಾವ ಕ್ವಶನ್ಸ್ ನೀವು ಅಟೆಂಡ್ ಮಾಡ್ಬೋದು, ಹೇಗೆ ಅಟೆಂಡ್ ಮಾಡ್ಬೋದು ಅಂತ. ಆ ವಿಡಿಯೋ ಬೇಕಿದ್ರೆ ನೀವು ನೋಡ್ಬೋದು, ಮೊನ್ನೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಈಗ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅಂತ ಬಂದರೆ, ಸೊ ದಿಸ್ ಈಸ್ ಒನ್ ಆಫ್ ಮೈ ಫ್ರೆಂಡ್ಸ್ ಕಾಲ್ ಲೆಟರು. ಅವರಿಗೂ ನಾಳೆ ಮೈಸೂರಲ್ಲೇ ಎಕ್ಸಾಮ್ ಇರೋದು. ಅದು 7 AM ರಿಪೋರ್ಟಿಂಗ್ ಅಂತ ಇದೆ. ಆ್ಯಂಡ್ ನೀವು 7 AM ಹೋಗಿ ಅಲ್ಲಿಗೆ, ಅಂದರೆ ರಿಪೋರ್ಟಿಂಗ್ ಟೈಮ್ಗಿಂತ ಮಿನಿಮಮ್ ಒಂದು 10 ಮಿನಿಟ್ಸ್ ಬೇಗ ಹೋಗಿ. ಇಲ್ಲಿ ನಾನು ಈಗ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅಂತ ಬಂದರೆ ನೀವು ಇಲ್ಲಿ ನೋಡಿ, ದಿಸ್ ಈಸ್ ಎಸೆನ್ಷಿಯಲ್ ಅಂತ ಕೊಟ್ಟಿದ್ದಾರೆ. ಇದೇನು ಅಂದರೆ ಪ್ರಿಲಿಮ್ಸ್ ಕಾಲ್ ಲೆಟರ್. ನಿಮ್ಮದು ಪ್ರಿಲಿಮ್ಸು ಎಕ್ಸಾಮ್ ಹೋಗಿದ್ರಲ್ಲ, ಅದು ಸೈನ್ ವೆರಿಫೈಡ್ ಅಂತ ಸೀಲ್ ಹಾಕಿದಾರಲ್ಲ ಅದು. ಅದ್ರ ಜೊತೆ ಪ್ರಿಲಿಮ್ಸ್ ಎಕ್ಸಾಮ್ ದಿನ ನೀವು ಯಾವುದು ಡಾಕ್ಯುಮೆಂಟ್ ತೊಗೊಂಡೋಗಿದ್ರಿ ಜೆರಾಕ್ಸು, ಅದ್ರ ಮೇಲೂ ಸೀಲ್ ಹಾಕಿರ್ತಾರೆ. ಅದೆರಡೂ ಇರಬೇಕು. ಅದೆರಡು ಇಲ್ಲ, ಕಳೆದೋಗಿದೆ, ಅರ್ಧೋಗಿದೆ, ಏನೇ ಇಶ್ಯೂಸ್ ಇದ್ರೂ ನೀವು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ಕಾಪಿ ತೊಗೊಂಡೋಗ್ಬೇಕು. FIR ಕಾಪಿ ಇಲ್ಲದೆ ಅಲೋ ಮಾಡೋದಿಲ್ಲ. FIR ಕಾಪಿ ತೊಗೊಂಡೋದ್ರೆ ಆಬ್ವಿಯಸ್ಲಿ ಅಲೋ ಮಾಡ್ತಾರೆ. ಸೊ ಇದು ಬಂದುಬಿಟ್ಟು ಪ್ರಿಲಿಮ್ಸ್ ಕಾಲ್ ಲೆಟರ್ ಬಗ್ಗೆ. ಈಗ ಈ ಕಾಲ್ ಲೆಟರ್ ಅದ್ರ ಜೊತೆಗೆ ಈ ಮೈನ್ಸ್ ಕಾಲ್ ಲೆಟರ್ ಏನಿದೆ ಇದನ್ನ ತೊಗೊಂಡೋಗ್ಬೇಕು. ಈ ಮೈನ್ಸ್ ಕಾಲ್ ಲೆಟರಲ್ಲಿ ಇಲ್ಲಿ ಜಾಗ ಇದೆಯಲ್ಲ, ಪ್ಲೀಸ್ ಅಫಿಕ್ಸ್ ಯುವರ್ ರೀಸೆಂಟ್ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ. ಈ ಪ್ಲೇಸಲ್ಲಿ ನೀವು ಒಂದು ಫೋಟೋ ಪೇಸ್ಟ್ ಮಾಡಬೇಕು. ಅದ್ರ ಜೊತೆ ಯಾವ ಫೋಟೋ ಪೇಸ್ಟ್ ಮಾಡ್ತೀರಾ ಅದರದ್ದೇ ಒಂದು 2 ಎಕ್ಸ್ಟ್ರಾ ಕಾಪಿ ತೊಗೊಂಡೋಗಿ ಮೈನ್ಸ್ ಕಾಲ್ ಲೆಟರ್ ಪ್ಲಸ್ ಫೋಟೋ ಪೇಸ್ಟ್ ಮಾಡಬೇಕು. ಅದ್ರ ಜೊತೆ ನೀವೊಂದು ಅಫಿಷಿಯಲ್ ವ್ಯಾಲಿಡ್ ಡಾಕ್ಯುಮೆಂಟ್ ತೊಗೊಂಡೋಗ್ಬೇಕಾಗುತ್ತೆ. ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ ಅಲೋ ಇದೆ ಅಂತ ಕೊಟ್ಟಿದ್ದಾರೆ. ಇಷ್ಟು ಡಾಕ್ಯುಮೆಂಟ್ ತೊಗೊಂಡೋಗಿ, ಇನ್ ಕೇಸ್ ನೀವು ಪ್ಯಾನ್ ಕಾರ್ಡ್ ತೊಗೊಂಡೋಗ್ತಿದ್ರೆ ಅದ್ರ ಜೊತೆ ಆಧಾರ್ ಕಾರ್ಡ್ ಕೂಡ ಕ್ಯಾರಿ ಮಾಡಿ. ಈ ಸಲ ಆಧಾರ್ ಅಥೆಂಟಿಕೇಶನ್ ಅಂತ ಇದೆ. ಕೆಲವೊಬ್ಬರು ನೀವು ಆನ್ಲೈನಲ್ಲಿ ಕೊಟ್ಟಿದ್ದೀರಾ. ಇನ್ ಕೇಸ್ ನಿಮ್ದು ಆಗಿಲ್ಲ ಅಂತಂದರೆ ಎಕ್ಸಾಮ್ ಸೆಂಟ್ರಲ್ಲೇ ಆಧಾರ್ ಕಾರ್ಡ್ ನಂಬರ್ ತೊಗೊಂಡ್ಬಿಟ್ಟು ಅಥೆಂಟಿಕೇಶನ್ ತೊಗೋತಾರೆ ಎಕ್ಸಾಮ್ ಸೆಂಟ್ರಲ್ಲಿ. ಸೊ ಅದಕ್ಕೋಸ್ಕರ ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ತೊಗೊಂಡೋಗಿ. ಅದ್ರ ಆಧಾರ್ ಕಾರ್ಡೇ ನಿಮ್ಮದು ಅಫಿಷಿಯಲ್ ಡಾಕ್ಯುಮೆಂಟ್ ಅದೇ ತೊಗೊಂಡೋಗಿದ್ರೆ ವೆಲ್ ಆ್ಯಂಡ್ ಗುಡ್. ಅದ್ರ ಜೊತೆ ಒರಿಜಿನಲ್ ಕೂಡ ತೊಗೊಂಡೋಗ್ಬೇಕು ಮತ್ತು ಜೆರಾಕ್ಸ್ ಕೂಡ ತೊಗೊಂಡೋಗ್ಬೇಕು. ಆಲ್ರೆಡಿ ತುಂಬ ಜನ ಟ್ರಾವೆಲ್ ಮಾಡಿರ್ತೀರ, ಅಂಥವ್ರು ಆಧಾರ್ ಕಾರ್ಡ್ ತೊಗೊಂಡೋಗಿಲ್ಲ ಅಂತಂದರೆ ಆಧಾರ್ ವೆಬ್ಸೈಟಲ್ಲಿ ಆಧಾರ್ ಡೌನ್ಲೋಡ್ ಅಂತ ಟೈಪ್ ಮಾಡಿ ಕ್ರೋಮಲ್ಲಿ, ಅಲ್ಲಿ ಹೋದರೆ ನಿಮ್ಮದು ಒರಿಜಿನಲ್ ಆಧಾರ್ನ ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಸೊ ಇದಿಷ್ಟು ನೀವು ಡಾಕ್ಯುಮೆಂಟ್ ತೊಗೊಂಡೋಗ್ಬೇಕು. ಮತ್ತು ಇಲ್ಲೇನು ನೀವು ಸೈನು ಸಿಗ್ನೇಚರು ಏನು ಮಾಡೋವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಕಾಲ್ ಲೆಟರ್ಲಿ ಒಂದು ಫೋಟೋ ಪೇಸ್ಟ್ ಮಾಡಿ ತಗೊಂಡೋಗಿ. ಆ್ಯಂಡ್ ಈಗ ಬಂದುಬಿಟ್ಟು ಫೈನಲ್ ಟಿಪ್ಸ್ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಹೇಳ್ತೀನಿ. ಅದು ನಾನು ಹೇಳಿರೋದು ನಾಟ್ ರಿಗಾರ್ಡಿಂಗ್ ಎಕ್ಸಾಮ್ಸ್, ನಿಮ್ಮ ಮೆಂಟಲ್ ಸ್ಟೇಟಸ್ ಬಗ್ಗೆ. ಲೈಕ್ ಎಕ್ಸಾಮಿಗೆ ಹೋಗ್ಬೇಕಿದ್ರೆ ನಾಳೆ ಇವತ್ತು ಸಂಜೆವರೆಗೂ ನೀವೇನು ಪ್ರಿಪೇರ್ ಆಗಿದ್ದೀರಾ, ಏನು ಪ್ರಿಪೇರ್ ಆಗಿಲ್ಲ, ಅದು ಯಾವುದೂ ಮ್ಯಾಟರ್ ಆಗೋಲ್ಲ. ಈವನ್ ನಾನೇ ನೋಡಿದ್ದೀನಿ, ಏನೂ ಮೇನ್ಸಿಗೆ ಓದಿಲ್ಲದೆ ಇರೋರು ಕ್ಲಿಯರ್ ಮಾಡಿದ್ದಾರೆ. ಜಸ್ಟ್ ಪ್ರಿಲಿಮ್ಸ್ನ 0.25ಇಂದ ಕ್ಲಿಯರ್ ಮಾಡಿರೋರು ಎಕ್ಸಾಮ್ನ ಚೆನ್ನಾಗಿ ಮಾಡಿ ಮೇನ್ಸ್ ಕ್ಲಿಯರ್ ಮಾಡಿರ್ತಾರೆ. ಈಗ 46 ಕಟ್ ಆಫ್ ಇದೆ, ನಾನು ಬಂದಿರೋದೇ 46.5, ನನಗೆ ಮೇನ್ಸ್ ಆಗುತ್ತೆ ಆ ಥರ ಮೈಂಡ್ ಸೆಟ್ಟಲ್ಲಿ ಹೋಗಬೇಡಿ. ಎಕ್ಸಾಮ್ ಸೆಂಟ್ರಲ್ಲಿ ಆ ಟೈಮ್ ಹೇಗಿರುತ್ತೆ, ನಿಮ್ಮ ಲಕ್ಕು, ಟೈಮು ಮತ್ತು ಅಲ್ಲಿ ಬಂದಿರೋವಂಥ ಕ್ವಶನ್ಸು, ಆ ಎನ್ವಿರಾನ್ಮೆಂಟು, ಅದ್ರ ಮೇಲೆ ತುಂಬ ಅಂದರೆ ತುಂಬ ಡಿಪೆಂಡ್ ಆಗುತ್ತೆ ಎಕ್ಸಾಮು. ಮೇನ್ಸಲ್ಲಿ ಆ ಪರ್ಟಿಕ್ಯುಲರ್ ಎಕ್ಸಾಮಲ್ಲಿ ನಿಮ್ಮ ಮೈಂಡ್ಸೆಟ್ ಹೇಗಿತ್ತು ಅಥವಾ ಎನ್ವೈರ್ಮೆಂಟ್ ಹೇಗಿದೆ ಎಕ್ಸಾಮಲ್ಲಿ, ನೀವು ಹೇಗೆ ಅಪ್ರೋಚ್ ಮಾಡ್ತೀರಿ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅದ್ರ ಮೇಲೆ ಮ್ಯಾಟರ್ ಆಗುತ್ತೆ. ಪ್ರಿಲಿಮ್ಸು ಸ್ಪೀಡ್ ಮೇಲೆ ಮ್ಯಾಟರ್ ಆಗುತ್ತೆ. ಮತ್ತು ಮೇನ್ಸಲ್ಲಿ ಎಕ್ಸಾಮಲ್ಲಿ ಈಗ ಅಟೆಂಡ್ ಮಾಡಬೇಕಿದ್ರೆ ಕ್ವಶನ್ಸ್ನ ಪಟ್ಟು ನೀವು ಈ ಕ್ವಶನ್ ಸಿಕ್ತು ಈಸಿ, ಇದನ್ನು ಅಟೆಂಡ್ ಮಾಡಿಬಿಡೋಣ ಆ ಥರ ಅಪ್ರೋಚ್ ಇಟ್ಕೋಬೇಡಿ. ಕ್ವಶನ್ಸ್ನ ನೋಡಿ, ಅಂದರೆ ಇರೋ ಕ್ವಶನ್ಸ್ ಎಲ್ಲ ನೋಡಿ ಆಮೇಲೆ ಪಿಕ್ ಮಾಡಿ ಅಟೆಂಡ್ ಮಾಡಬೇಕು ಮೇನ್ಸಲ್ಲಿ. ಟೈಮ್ ಡಸಂಟ್ ಮ್ಯಾಟರ್. ನೀವು ಬೇಕಿದ್ರೆ ಒಂದು ಕ್ವಶನ್ಗೆ 4 ಮಿನಿಟ್ಸ್ ತಗೊಳ್ಳಿ, 5 ಮಿನಿಟ್ಸ್ ತಗೊಳ್ಳಿ, ಬಟ್ ಅಕ್ಯುರೇಸಿ ಚೆನ್ನಾಗಿರಲಿ. ಅದ್ರ ಜೊತೆ ಕ್ವಶನ್ ಪಿಕ್ ಮಾಡ್ಕೊಂಡು ಆನ್ಸರ್ ಮಾಡಿ, ಸಿಕ್ಕಿದ್ದೆಲ್ಲ ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ. ಇದು ಬಂದುಬಿಟ್ಟು ಒಂದು ಸಜೆಷನ್ನು. ಅದ್ರ ಜೊತೆ ನಿಮ್ಮ ಫಿಸಿಕಲ್ ಹೆಲ್ತು ಚೆನ್ನಾಗಿರಬೇಕು ಎಕ್ಸಾಮಿಗೆ. ಫಿಸಿಕಲ್ ಇನ್ ದ ಸೆನ್ಸ್ ಮಾರ್ನಿಂಗ್ ಬೇಗ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿ. ಆ್ಯಂಡ್ ನೀವು CA ರಿವಿಷನ್ ಮಾಡಿಲ್ಲ, ನೈಟಲ್ಲೇ ರಿವೈಸ್ ಮಾಡ್ತೀನಿ ಆ ಥರ ಮಾಡಿದರೆ ಎಕ್ಸಾಮಲ್ಲಿ ನಿಮಗೆ ರೀಸನಿಂಗ್ ಸೆಕ್ಷನಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ. ರೀಸನಿಂಗ್ ಅದು ಇರೋದೇ ಮೆಂಟಲ್ ಎಬಿಲಿಟಿ ಅಂತ. ಸೊ ನೀವು ಮೆಂಟಲ್ ಸ್ಟೇಟಸ್ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಇವತ್ತು ಒಂದು 7 to 8 ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡಿ. ಆ್ಯಂಡ್ ಇಷ್ಟು ದಿನವೇ ಪ್ರಿಪೇರ್ ಆಗಿದ್ದೀರಾ, ಇನ್ನು ಒಂದು ದಿನ ಅಥವಾ 1 ಅವರ್ ಓದಿದರೆ ಅದು ಎಫೆಕ್ಟ್ ಅಷ್ಟು ಓವರಾಲ್ ಎಫೆಕ್ಟ್ ಮಾಡಲ್ಲ ಎಕ್ಸಾಮಲ್ಲಿ. ಆ್ಯಂಡ್ ಈಗ ನೀವು ಒಬ್ಬೊಬ್ಬರು ಕರೆಂಟ್ ಅಫೇರ್ಸ್ ಓದೇ ಇಲ್ಲ, ನಾನು ಕ್ಲಿಯರ್ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಎಲ್ಲನೂ ಹಾಕೋದು, ಆ ಥರ ಮಾಡ್ಬಿಡಿ. ಯಾರು ಓದೇ ಇಲ್ಲ ಅವರು ಎಲ್ಲ ಕ್ವಶನ್ಸ್ನು ಕರೆಕ್ಟಾಗಿ, ಅಂದರೆ
ಕ್ವಶನ್ ಪೇಪರಲ್ಲಿ ಕ್ವಶನ್ಸ್ ಓದಿದರೆ ಮಿನಿಮಮ್ 4 to 5 ಕಾಮನ್ ನಾಲೆಡ್ಜಲ್ಲೇ ಆನ್ಸರ್ ಮಾಡೋವಂಥದ್ದು ಇರುತ್ತೆ. ಈಗ ದಿನನಿತ್ಯ ನಡೀತಿರೋ ನ್ಯೂಸ್ಗಳಲ್ಲೇ ಇರುತ್ತೆ. ಅಂಥದ್ದು ನೀವು ಆನ್ಸರ್ ಮಾಡ್ತೀರಾ. ಅಂಥವ್ರು ಅಕಸ್ಮಾತ್ ನೀವು 6 ಏನಾದ್ರು ಅಟೆಂಡ್ ಮಾಡಿದರೆ ಎಕ್ಸ್ಟ್ರಾ ಒಂದೂ ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ. 6 ಅಟೆಂಡ್ ಮಾಡಿದರೆ 6 to 5 ಅಟೆಂಡ್ ಮಾಡಿದರೆ, ಯಾಕೆಂದರೆ ನೆಗೆಟಿವ್ ಆದರೆ ತುಂಬ ಕಷ್ಟ. ನಾನು ಈಗ 6 ಅಟೆಂಡ್ ಮಾಡಿದ್ದೀನಿ, ಎಲ್ಲನೂ ಅಟೆಂಡ್ ಮಾಡಿಬಿಡ್ತೀನಿ, ಆ ಥರ ಹೋಗ್ಬಿಡಿ. ಸೊ ಅದೊಂದು ಸಜೆಷನ್ನು. ಆ್ಯಂಡ್ ನಿಮಗೆ ಕಷ್ಟ ಆಗ್ತಿದೆ, ಫಾರ್ ಎಕ್ಸಾಂಪಲ್ ಕ್ವಾಂಟ್ ಯೂಶ್ವಲಿ ಎಲ್ಲರಿಗೂ ಕಷ್ಟ. ಕ್ವಾಂಟು ಯಾರ್ಯಾರು ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ ಇದ್ದಾರೆ ಮೋಸ್ಟ್ ಆಫ್ ದೆಮ್ಮಿಗೆ ಕ್ವಾಂಟ್ ಕಷ್ಟ. ಈ ಮೇನ್ಸಿಗೆ ಹೋಗ್ತಿರೋರು ಮ್ಯಾಕ್ಸಿಮಮ್ ಒಂದು 10% ನನಗೆ ಕ್ವಾಂಟ್ ಈಸಿ, ನಾನು ಕ್ವಾಂಟಲ್ಲಿ 25 ಮಾಡ್ತೀನಿ 30 ಮಾಡ್ತೀನಿ ಅಂತ ಹೋಗ್ತಾರೆ. ಉಳಿದವ್ರಿಗೆ ಆಗಲ್ಲ, ಎಲ್ಲರಿಗೂ ಡಿಫಿಕಲ್ಟ್ ಆಗುತ್ತೆ. ಸೊ ಎಲ್ಲರಿಗೂ ಡಿಫಿಕಲ್ಟ್ ಆಗಿದ್ದು ನಿಮಗೆ ಡಿಫಿಕಲ್ಟ್ ಆಗಿದ್ರೆ ಪ್ರಾಬ್ಲಮ್ ಇಲ್ಲ, ಬಟ್ ಎಲ್ಲರಿಗೂ ಈಸಿ ಆಗ್ತಿರೋ ಸಬ್ಜೆಕ್ಟು ನಿಮಗೆ ಡಿಫಿಕಲ್ಟ್ ಆಗಬಾರ್ದು. ಫಾರ್ ಎಕ್ಸಾಂಪಲ್ ರೀಸನಿಂಗ್ ಎಲ್ಲರೂ ಮಾಡ್ತಾರೆ, ಸೊ ನೀವು ಮಾಡಲೇಬೇಕು. ಅದ್ರ ಜೊತೆ ಯಾರ್ದು 2 ಸಬ್ಜೆಕ್ಟ್ಸ್ ಸ್ಟ್ರಾಂಗ್ ಇದೆ ಮೇನ್ಸಲ್ಲಿ, ಫಾರ್ ಎಕ್ಸಾಂಪಲ್ ರೀಸನಿಂಗ್ ಕ್ವಾಂಟ್ ಇರ್ಬೋದು, ರೀಸನಿಂಗ್ ಇಂಗ್ಲೀಷ್, ರೀಸನಿಂಗ್ ಜನರಲ್ ಅವೇರ್ನೆಸ್, 2 ಸಬ್ಜೆಕ್ಟ್ ಸ್ಟ್ರಾಂಗ್ ಇದ್ದರೆ ಎನಫ್, ನೀವು ಮೇನ್ಸ್ ಆರಾಮಾಗಿ ಕ್ಲಿಯರ್ ಮಾಡ್ತೀರಾ. ಆ ಕಾನ್ಫಿಡೆನ್ಸಲ್ಲಿ ಹೋಗಿ ಮೈಂಡ್ ಸೆಟ್ಟಲ್ಲಿ ನನಗಾಗುತ್ತೆ, ನಾನು ಕ್ಲಿಯರ್ ಮಾಡ್ತೀನಿ ಅಂತ. ಮತ್ತು ಎಕ್ಸಾಮ್ ಸೆಂಟ್ರಲ್ಲಿ ಅದರ್ ಸ್ಟೇಟ್ ಆಸ್ಪೈರೆಂಟ್ಸ್ ಜೊತೆ ಜಾಸ್ತಿ ಬಿಫೋರ್ ಎಕ್ಸಾಮ್ ಕನ್ವರ್ಸೇಷನ್ ಮಾಡಬೇಡಿ. ದಟ್ ವಿಲ್ ಎಫೆಕ್ಟ್ ಮೆಂಟಲಿ. ಯಾಕೆಂದರೆ ಅವರು ಲೈಕ್ ಬೇರೆ ಲೆವೆಲ್ ಥರನೇ ಮಾತಾಡ್ತಿರ್ತಾರೆ, ನಾನು ಅಷ್ಟು ಬರುತ್ತೆ ಮಾರ್ಕಲ್ಲಿ ಇಷ್ಟು ಬರುತ್ತೆ ಅಂತ. ಅದನ್ನೆಲ್ಲ ನೀವು ಮೈಂಡಿಗೆ ಹಾಕೊಂಡ್ಬಿಡ್ತೀರಾ. ಯಾವುದೇ ಕಾರಣಕ್ಕೂ ಇಂಟರಾಕ್ಷನ್ ಮಾಡೋಕೆ ಹೋಗ್ಬಿಡಿ. ಎಕ್ಸಾಮ್ ಆದಮೇಲೆ ಇಂಟರಾಕ್ಷನ್ ಮಾಡಿ ಬೇಕಿದ್ರೆ, ನಿಮಗೆ ಅವರೆಲ್ಲ ಹೇಗೆ ಪ್ರಿಪೇರ್ ಆದರೂ ಅಷ್ಟು ಕ್ಯೂರಿಯಾಸಿಟಿ ಇದ್ದರೆ. ಆ್ಯಂಡ್ ಅದರ್ ಸ್ಟೇಟ್ ಆಸ್ಪೈರೆಂಟ್ಸ್ನ ನೋಡಿಬಿಟ್ಟು ಕಾನ್ಫಿಡೆನ್ಸ್ನ ಲೋ ಮಾಡ್ಕೊಬೇಡಿ. ಆಬ್ವಿಯಸ್ಲಿ ಅದರ್ ಸ್ಟೇಟ್ ತುಂಬ ಜನ ಇರ್ತಾರೆ ಈ ಸಲ, ಪ್ರತಿ ಸಲ ಇರ್ತಾರೆ. ಈ ಸಲ ವ್ಯಾಕೆನ್ಸಿ ಇರೋದ್ರಿಂದ ಮೇ ಬಿ ಇನ್ನು ತುಂಬ ಜನ ಇರ್ತಾರೆ. ಬಟ್ ಈ ಸಲ ಜಾಯ್ನಿಂಗು ಮುಂಚೆ LPT ಇದೆ, ಅದು ಮ್ಯಾಟರ್ ಆಗುತ್ತೆ. ನೀವು ಹೇಳ್ಬೋದು LPT ಕರೆಕ್ಟಾಗಿ ಆಗಲ್ಲ ಅದು ಇದು ಅಂತ, ಬಟ್ ಮ್ಯಾಟರ್ ಆಗುತ್ತೆ. ನಮ್ಮ ಆರ್ಗನೈಸೇಷನ್ ಇರ್ಬೋದು, ಯಾವುದೇ ಬ್ಯಾಂಕಿಂಗ್ ಆರ್ಗನೈಸೇಷನ್ಗೂ ಅವ್ರಿಗೆ ಬೇಕಾಗಿರೋದು ಅವರ ವರ್ಕರ್ ಅಥವಾ ಅವರ ಎಂಪ್ಲಾಯಿ ಅವ್ರು ಕೊಟ್ಟಿರೋ ಪ್ಲೇಸಲ್ಲಿ ವರ್ಕ್ ಮಾಡಬೇಕು. ಮಿನಿಮಮ್ ಲೈಕ್ ಕ್ಲರ್ಕ್ ಅಂದರೆ ಆ ಸ್ಟೇಟಲ್ಲೇ ಪರ್ಮನೆಂಟ್ ಆಗಿರ್ತಾರೆ, ಲೈಕ್ ಪ್ರಮೋಷನ್ ತೊಗೊಳ್ಳೋವರೆಗೂ ಕೇಳಬಾರ್ದು, ಪ್ರೆಷರ್ ಹಾಕ್ಬಾರ್ದು ಇವನ ಮೇಲೆ, ನನಗೆ ಅಲ್ಲಿ ಪ್ರಮೋಷನ್ ಅಂದರೆ ಟ್ರಾನ್ಸ್ಫರ್ ಕೊಡಿ, ನನ್ನ ಸ್ಟೇಟಿಗೆ ಟ್ರಾನ್ಸ್ಫರ್ ಕೊಡಿ ಅಂತ. ಅವ್ರಿಗೆ ಅದೆಲ್ಲ ಇನ್ಕನ್ವೀನಿಯನ್ಸ್ ಆಸ್ ಎ ಆರ್ಗನೈಸೇಷನ್ ಕನ್ಸಿಡರ್ ಮಾಡಿದರೆ. ಸೊ LPT ಯೂಶ್ವಲಿ ಈ ಸಲ ಟಫ್ ಆಗುತ್ತೆ, ಅಂದರೆ ಪ್ರಾಪರಾಗಿ ಮಾಡ್ತಾರೆ. ಅದು ಆ ಥರ ಫೋಬಿಯಾ ಇದ್ದರೆ ನೀವು ತೆಗ್ದಾಕ್ಬಿಡಿ. ಆ್ಯಂಡ್ ನನಗೆ ಕ್ಲಿಯರ್ ಆಗಲ್ಲ ಅಂತ ಅಷ್ಟು, ಅಂದರೆ ಕ್ಲಿಯರ್ ಆಗೋದೇ ಇಲ್ಲ ಅಂತ ಇದ್ದರೆ, ಅಟ್ಲೀಸ್ಟು ಕಟ್ ಆಫ್ ಕ್ಲಿಯರ್ ಆಗಲಿಲ್ಲ ಅಂದರೂ ಕಟ್ ಆಫ್ಗಿಂತ 4 ಮಾರ್ಕ್ಸ್ ಕಮ್ಮಿ ಬರಲಿ. ವೆಯ್ಟಿಂಗ್ ಲಿಸ್ಟಲ್ಲಿ ನೀವು ಬಂದ್ರೂ ನಿಮಗೆ ಇವೆಂಚುವಲಿ ಈ ಜಾಬ್ ಆಗೇ ಆಗುತ್ತೆ. ವೆಯ್ಟಿಂಗ್ ಲಿಸ್ಟಲ್ಲಿರೋರು ಯಾರ್ಯಾರು ವೆಯ್ಟಿಂಗ್ ಲಿಸ್ಟಿಗೆ ಬರ್ತೀರೋ ಅವ್ರದ್ದು ಎಲ್ಲರಿಗೂ ಜಾಬ್ ಆಗುತ್ತೆ ಈ ಸಲ, 100% ಆಗುತ್ತೆ. ಸೊ ಅಟ್ಲೀಸ್ಟ್ ಅದಕ್ಕಾದರೂ ಟ್ರೈ ಮಾಡಿ. ಏನೂ ಓದೇ ಇಲ್ಲ ಅಂತಂದರೆ, ಸೊ ನಿಮ್ಮ 100% ಪ್ರೆಸೆಂಟಾಗಿ ನೀವು ಎಷ್ಟು ಓದಿದ್ದೀರೋ, ನೀವು ಬೇರೆ 1 ವೀಕ್ CA ಓದಿರ್ಬೋದು, ಅಥವಾ ಕ್ವಾಂಟಲ್ ಅರ್ಥಮೆಟಿಕ್ ಓದಿಲ್ಲದೆ ಇರ್ಬೋದು, ಅದು ಎಷ್ಟು ಓದಿದ್ದೀರಾ ಅಷ್ಟರಲ್ಲೇ 100% ಏನು ಓದಿದ್ದೀರಾ ಅದನ್ನು ಅಟೆಂಡ್ ಮಾಡಿ ಬನ್ನಿ, ಅದೇ ನಿಮ್ಮ ಬೆಸ್ಟ್. ಸೊ ಇಷ್ಟೇ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.